Hello students, welcome to Dhruvika Academy. ಹೇಗಿದ್ರೆ ಎಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಸೊ PGCET 2025 MBA MCA ದವರಿಗೆ ಅಪ್ಲಿಕೇಶನ್ ಡೇಟು ಮತ್ತೆ ಎಕ್ಸ್ಟೆಂಡ್ ಆಗಿದೆ. ಸೊ ಮತ್ತೆ ಎಕ್ಸ್ಟೆಂಡ್ ಅಂದರೆ ಮುಂಚೆ 15ನೇ ತಾರೀಕುವರೆಗೂ ನಿಮಗೆ ಪೇಮೆಂಟ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದಾಗಿತ್ತು. ಬಟ್ ಇವತ್ತು ಅಂದರೆ 17ನೇ ತಾರೀಕು ಇವತ್ತಿಗೆ ಮತ್ತೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ನೀವು KEA ವೆಬ್ಸೈಟ್ನ ಓಪನ್ ಮಾಡಿ ನೋಡಿದ್ರೆ ಆನ್ಲೈನ್ ಅರ್ಜಿ ಲಿಂಕ್ MBA MCAಗಾಗಿ ಮಾತ್ರ 19/5/2025 ಸಂಜೆ 6 ಗಂಟೆವರೆಗೆ ವಿಸ್ತರಿಸಲಾಗಿದೆ. ಅಂದರೆ ಇಟ್ ಈಸ್ ಓನ್ಲಿ ಫಾರ್ MBA MCA ಸ್ಟೂಡೆಂಟ್ಸ್, ನಾಟ್ ಫಾರ್ MTech, ನಾಟ್ ಫಾರ್ ಆರ್ಕಿಟೆಕ್ಚರ್. ಬರೀ MBA MCA ಸ್ಟೂಡೆಂಟ್ಸ್ಗಳಿಗೆ ನೀವು ಅಪ್ಲಿಕೇಶನ್ನ ಮತ್ತೆ ಹಾಕ್ಬೋದು. ಯಾರೇನು ಅಪ್ಲಿಕೇಶನ್ ಹಾಕಿಲ್ಲ, ಪೇಮೆಂಟ್ ಯಾರ್ಯಾರು ಮಾಡ್ಕೊಂಡಿಲ್ಲ, ಕಾಸ್ಟ್ ಇನ್ಕಮ್ ಯಾರ್ಯಾರಿಗೆ ಏನು ಕ್ಲೇಮ್ ಆಗಿಲ್ಲ, ನಿಮಗೆಲ್ಲ ಮತ್ತೆ 2 ದಿನ ವಿಂಡೋ ಸಿಕ್ಕಿದೆ. ಈ 2 ದಿನ ವಿಂಡೋದಲ್ಲಿ ಮತ್ತೆ ನೀವು ಏನಾದರೂ ಎಡಿಟ್ ಮಾಡ್ಕೋಬೇಕು, ಮತ್ತೆ ಪೇಮೆಂಟ್ ಆಗಿಲ್ಲಪ್ಪ ಅಂದರೆ ಪೇಮೆಂಟ್ ಮಾಡ್ಕೋಬೇಕು. ಎಲ್ಲ ಪ್ರೊಸೆಸ್ ಹೊಸದಾಗಿಂದ ಎಲ್ಲ ರಿಜಿಸ್ಟ್ರೇಷನ್ ಕೂಡ ಮತ್ತೆ ಮಾಡ್ಕೋಬೋದು. ಯಾರ್ಯಾರು ಮಾಡಿಲ್ಲ ನಿಮಗೆ ಮತ್ತೊಂದು ಆಪ್ಷನ್ 2 ದಿನ ವಿಂಡೋ ಸಿಕ್ಕಿದೆ. 19ನೇ ತಾರೀಕು ಸಂಜೆ 5 ಗಂಟೆ ಒಳಗಾಗಿ ನೀವು ನಿಮ್ಮ ಅಪ್ಲಿಕೇಶನ್ನ ಫಿಲ್ ಮಾಡಿ ಪೇಮೆಂಟ್ ಕೂಡ ಮಾಡ್ಕೋಬೇಕು. ಮತ್ತು ಪೇಮೆಂಟ್ಗೆ ಎಕ್ಸ್ಟ್ರಾ ಒಂದಿನ ಇಲ್ಲ. 19ನೇ ತಾರೀಕು 18, 19 ಇವತ್ತು, ನಾಳೆ, ನಾಡಿದ್ದು 3 ದಿನ ಟೈಮ್ ಇದೆ. 3 ದಿನದಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಪೇಮೆಂಟ್ನ ಕಂಪ್ಲೀಟ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬಹುದು. ಮತ್ತೆ 2 ದಿನ ವಿಂಡೋ ಹೆಚ್ಚಿಗೆ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಇನ್ನು ಟ್ವಿಟರ್ ಒಳಗೆ ಕೂಡ ನಿಮಗೆ ಯು ಕ್ಯಾನ್ ಸಿ ಹಿಯರ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEAದವ್ರದ್ದು ಅಫಿಷಿಯಲ್ ಟ್ವಿಟರ್ ಒಳಗೆ ಕೂಡ ಟ್ವೀಟ್ ಮಾಡಿದ್ದಾರೆ. PGCET 2025 MCA MBA ಕೋರ್ಸ್ಗಳ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಲು ಮೇ 19ರ ಸಂಜೆ 6 ಗಂಟೆಯವರೆಗಾಗಿ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಲಿಖಿತ ಪರೀಕ್ಷೆ ಜೂನ್ 22ರಂದು ನಡೆಯಲಿದೆ. ಇದುವರೆಗೆ ಅರ್ಜಿ ಸಲ್ಲಿಸದೇ ಇರುವವರು ಅರ್ಜಿ ಸಲ್ಲಿಸಬಹುದು ಅಂತ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. 19ನೇ ತಾರೀಕು ಸಾಯಂಕಾಲ 6 ಗಂಟೆ ಒಳಗಾಗಿ ಯಾರೇನೋ ಅರ್ಜಿ ಹಾಕಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಕಾಸ್ಟ್ ಇನ್ಕಮ್ ಹಾಕೊಂಡಿಲ್ಲ, ನೀವು ಏನು ಬೇಕಾದ್ರೂ ಹಾಕೊಂಡಿಲ್ಲ ಅಂದರೂ ಕೂಡ ಇನ್ನೂ ಒಂದು 2 ದಿನ ವಿಂಡೋ ಸಿಕ್ಕಿದೆ. ಪ್ಲೀಸ್ ಇವಾಗಲೂ ಕೂಡ ನಿಷ್ಕಾಳಜಿ ಮಾಡಬೇಡ್ರಿ. ಇವಾಗಲೂ ಕೂಡ ಮತ್ತೆ ಪೋಸ್ಟ್ಪೋನ್ ಮಾಡ್ಕೋಬೇಡ್ರಿ. ಆಲ್ರೆಡಿ ಟೈಮ್ ಹೋಗಿತ್ತು. ಮತ್ತೆ KEAದವರು ಮತ್ತೆ ಚಾನ್ಸ್ನ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಸತಿ ಎಕ್ಸ್ಟೆಂಡ್ ಆಗುತ್ತೆ. ಐ ರಿಯಲಿ ಡೌಟ್ ಆಗಲ್ಲ. ಸೊ ಇದು ಕಡೆ ಅವಕಾಶ ಆಗಿರುತ್ತೆ. ಯಾರೇನು ಅಪ್ಲಿಕೇಶನ್ ಹಾಕಿಲ್ಲ ಪ್ಲೀಸ್ ಅಪ್ಲಿಕೇಶನ್ ಹಾಕ್ಕೊಂಡು ನಿಮ್ಮ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ರಿ. ಇಲ್ಲಿ ಒಂದು ಪಾಯಿಂಟ್ನ ನೀವು ಗಮನ ಇಟ್ಕೋಬೇಕು. ಲಿಖಿತ ಪರೀಕ್ಷೆ ಜೂನ್ 22ರಂದು ನಡೆಯಲಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ನೆಕ್ಸ್ಟ್ ಮಂತ್ 22ನೇ ತಾರೀಕಿಗೆ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ತುಂಬ ಜನ ಸ್ಟೂಡೆಂಟ್ಸು ಮೋಸ್ಟ್ಲಿ ಕರ್ನಾಟಕದಲ್ಲಿ 90% ಸ್ಟೂಡೆಂಟ್ಸ್ಗೆ ಜೂನ್ ಮಂತಲ್ಲಿ, ಅದು ಜೂನ್ 15th ಆನ್ವರ್ಡ್ಸ್ ತುಂಬ ಯೂನಿವರ್ಸಿಟಿ ಎಕ್ಸಾಮ್ಸ್ಗಳಿದ್ದಾವೆ. 6 ಸೆಮಿಸ್ಟರ್ ಎಕ್ಸಾಮ್ಸ್ಗಳಿದ್ದಾವೆ. ಸೊ 6 ಸೆಮಿಸ್ಟರ್ ಎಕ್ಸಾಮ್ಸ್ಗಳಿರೋದ್ರಿಂದ PGCET ಮತ್ತು ಅದು ಎರಡೂ ಕೊಲೈಡ್ ಆಗುತ್ತೆ. ರೈಟ್, ನಿಮಗೆ ಎಕ್ಸಾಮ್ಗೂ ಕೂಡ ಇದು ಮಾಡೋಕ್ಕಾಗಲ್ಲ, ಏನೋ ಎಕ್ಸಾಮ್ಗೂ ಪ್ರಿಪೇರ್ ಆಗೋಲ್ಲ, PGCET ಪ್ರಿಪೇರ್ ಆಗೋಕ್ಕಾಗಲ್ಲ. ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ ಎಷ್ಟು ಜನ ಸ್ಟೂಡೆಂಟ್ಸ್ಗೆ ಜೂನ್ 22ನೇ ತಾರೀಕಿಗೆ ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ ಇದೆ, ಎಷ್ಟು ಜನ ಸ್ಟೂಡೆಂಟ್ಸ್ಗಿದೆ ಅದನ್ನು ಸ್ವಲ್ಪ ಕಮೆಂಟ್ ಮಾಡಿರಿ. 21, 23 ನಡೆಯುತ್ತೆ. ಬಟ್ 22ನೇ ತಾರೀಕಿಗೆ ಜೂನ್ 22ನೇ ತಾರೀಕಿಗೆ ಎಷ್ಟು ಜನ ಸ್ಟೂಡೆಂಟ್ಸ್ಗೆ ನಿಮಗೆ ಗ್ರ್ಯಾಜುಯೇಷನ್ ಎಕ್ಸಾಮ್ ಇದೆ ಅನ್ನೋದನ್ನು ಸ್ವಲ್ಪ ಕಮೆಂಟ್ ಮಾಡಿರಿ. ಸೊ ದ್ಯಾಟ್ ವಿ ವಿಲ್ ಆಲ್ಸೋ ಕಮ್ ಟು ನೋ ಎಷ್ಟು ಜನ ಸ್ಟೂಡೆಂಟ್ಸು ಬರೆಯೋಕ್ಕಾಗಲ್ಲ. ಸೊ ದ್ಯಾಟ್ ವಿ ಕ್ಯಾನ್ ರಿಕ್ವೆಸ್ಟ್ ದ KEA ಟು ಪೋಸ್ಟ್ಪೋನ್ ದ PGCET ಎಕ್ಸಾಮ್. ಬಿಕಾಸ್ ಜೂನ್ 22ಗೆ ಎಕ್ಸಾಮ್ ನಡೆಸಿ ಏನಾಗ್ಬಿಡುತ್ತೆ ಐ ಡೋಂಟ್ ನೋ. ಬಿಕಾಸ್ ಅದು ಹೋಗಬೇಕು ಜುಲೈ ಎಂಡ್ ಅಥವಾ ಆಗಸ್ಟಿಗೆ ನಡೆಸಿದ್ರೆ ಇಟ್ ಈಸ್ ಅ ವೆರಿ ಗುಡ್ ಟೈಮ್. ಬಿಕಾಸ್ ಎಲ್ಲ ಸ್ಟೂಡೆಂಟ್ಸು ಕೂಡ 6 ಸೆಮಿಸ್ಟರ್ ಎಕ್ಸಾಮ್ಸ್ ಮುಗಿಸಿ ಫ್ರೀ ಆಗಿ ದೇ ಕ್ಯಾನ್ ಪ್ರಿಪೇರ್ ಫಾರ್ PGCET ಎಕ್ಸಾಮ್ ಆಲ್ಸೋ. ಎಕ್ಸಾಮ್ಗೂ ಪ್ರಿಪೇರ್ ಆಗ್ಬೋದು, ಚೆನ್ನಾಗಿ ರ್ಯಾಂಕಿಂಗ್ನ ಕಳಿಸಿ ಚೆನ್ನಾಗಿರೋ ಕಾಲೇಜ್ಗೆ ಹೋಗ್ಬೋದು. ಬರಿ ಒಳಗಡೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಥವಾ ಗ್ರ್ಯಾಜುಯೇಷನ್ ಎಕ್ಸಾಮ್ ಬರೀಬೇಕಾ ಅಥವಾ PGCET ಎಕ್ಸಾಮ್ ಬರೀಬೇಕು ಅನ್ನೋ ಕನ್ಫ್ಯೂಷನ್ ಒಳಗಡೆ ಯಾವುದು ಕೂಡ ಸರಿಯಾಗಲ್ಲ. ಹಾಗಾಗಿ ಯಾರ್ಯಾರಿಗೆ ಜೂನ್ 15th ಆನ್ವರ್ಡ್ಸ್ ಯಾರ್ಯಾರಿಗೆ ಎಕ್ಸಾಮ್ ಇದ್ದಾವೆ ಸ್ವಲ್ಪ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ನೀವು KEಗೆ ರಿಕ್ವೆಸ್ಟ್ ಮಾಡಿರಿ, ಕಾಲ್ ಮಾಡಿರಿ, ಮೇಲ್ ಮಾಡಿರಿ ಅಥವಾ ಟ್ವಿಟರ್ ಒಳಗಡೆ ರೀಟ್ವೀಟ್ ಮಾಡಿರಿ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಡ್ರಿ, ಸರ್ ಪೋಸ್ಟ್ಪೋನ್ ಮಾಡಿದ್ರೆ ಒಳ್ಳೆಯದು ಬಿಕಾಸ್ ನಮಗೆ 6 ಸೆಮಿಸ್ಟರ್ ಎಕ್ಸಾಮ್ ನಡೀತಾ ಇರುತ್ತೆ ಆ ಟೈಮಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ರಿ. ಸೊ ದಟ್ ಕ್ಯಾನ್ ಪ್ರಿಪೇರ್ ವೆಲ್ ಫಾರ್ PGCET ಎಕ್ಸಾಮ್ ಆಸ್ ವೆಲ್ ಆಸ್ ಯುವರ್ ಗ್ರ್ಯಾಜುಯೇಷನ್ ಎಕ್ಸಾಮ್. ಬಿಕಾಸ್ ಬೋತ್ ಎಕ್ಸಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು ಗ್ರ್ಯಾಜುಯೇಷನ್ ಎಕ್ಸಾಮ್ಸು ಇಟ್ ಈಸ್ ಫಾರ್ ದ ಲೈಫ್ ಡಿಸೈಡಿಂಗ್. ಇನ್ನೊಂದು PGCET ಎಕ್ಸಾಮ್ ನೀವು ಯಾವ MBA ಅಥವಾ ಯಾವ MCA ಕಾಲೇಜ್ಗೆ ಹೋಗಬೇಕು ಅನ್ನೋದು ಡಿಸೈಡ್ ಮಾಡುತ್ತೆ. ದೆನ್ ಇಟ್ ಇಸ್ ಗೋಯಿಂಗ್ ಟು ಇಟ್ ಇಸ್ ಗೋಯಿಂಗ್ ಟು ಡಿಸೈಡ್ ಯುವರ್ ಫ್ಯೂಚರ್. ನಿಮಗೆ ಎಷ್ಟು ಪ್ಲೇಸ್ಮೆಂಟ್ ಆಗುತ್ತೆ, ಯಾವ ಕಾಲೇಜ್ ಸಿಗುತ್ತೆ, ಇದೆಲ್ಲ ಕೂಡ ಪಾರ್ಟ್ ಆಫ್ ಯುವರ್ ಕೆರಿಯರ್. ಅದಕ್ಕೋಸ್ಕರ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಅವರು ಮತ್ತೆ ಟ್ವಿಟರ್ ಒಳಗೆ ಟ್ವೀಟ್ ಮಾಡಿದ್ದಾರೆ 22ನೇ ತಾರೀಕಿಗೆ ಎಕ್ಸಾಮ್ ನಡೆಸ್ತೀವಂತ. ಸೊ ಅಕಾರ್ಡಿಂಗ್ ಟು ಆಲ್ ಅ ಸ್ಟೂಡೆಂಟ್ಸ್ ಕಮ್ಯುನಿಟಿ ದಟ್ ನಮಗೆ ಏನು ಅನಿಸ್ತಾ ಇದೆ, ಇದು ಪೋಸ್ಟ್ಪೋನ್ ಆಗಬೇಕು ಅಂತ ನನಗೆ ಪರ್ಸ್ನಲಿ ಅನಿಸಿದೆ. ನಮ್ಮ ಧ್ರುವಿಕಾ ಅಕಾಡೆಮಿ ನಮಗೆಲ್ಲರಿಗೂ ಪರ್ಸ್ನಲಿ ಅನಿಸಿದೆ. ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಸ್ಗೆ ಈ ಟೈಮಲ್ಲಿ ಎಕ್ಸಾಮ್ಸ್ ನಡೆಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ PGCET ಪೋಸ್ಟ್ಪೋನ್ ಮಾಡಿದ್ರೆ ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ದ ಸ್ಟೂಡೆಂಟ್ ಕಮ್ಯುನಿಟಿ ಆಲ್ಸೋ. ಯಾರ್ಯಾರಿಗೆ ಆ ಟೈಮಲ್ಲಿ ಎಕ್ಸಾಮ್ ನಡೆಯುತ್ತೆ ಪ್ಲೀಸ್ ಕಮೆಂಟ್ ಮಾಡಿರಿ. KEಗೆ ರಿಕ್ವೆಸ್ಟ್ ಮಾಡ್ಕೊಡ್ರಿ, KE ಕಾಲ್ ಮಾಡಿರಿ, ಮೇಲ್ ಮಾಡಿರಿ, ಟ್ವಿಟರ್ ಒಳಗಡೆ ರಿಕ್ವೆಸ್ಟ್ ಮಾಡ್ಕೊಡ್ರಿ. ರೈಟ್, ಸೊ ವಿ ಆರ್ ಇನ್ ದ ಸ್ಟೇಜ್ ಆಫ್ ರಿಕ್ವೆಸ್ಟಿಂಗ್ KEA ಬಿಕಾಸ್ ಅವರು ಕೂಡ ಸ್ಟೂಡೆಂಟ್ದು ಅರ್ಥ ಮಾಡಿಕೊಂಡು
ಅವರು ರೆಸ್ಪಾಂಡ್ ಮಾಡ್ತಾರೆ. ಸೊ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗಲೇ ಮಾತ್ರ ಅದಾಗುತ್ತೆ, ಅಥವಾ ಅದರ್ವೈಸ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಅದಕ್ಕೋಸ್ಕರ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್, ಯಾರ್ಯಾರಿಗೆ ಆ ರೀತಿ ಪ್ರಾಬ್ಲಮ್ ಇದೆ, ನಾನು ಪ್ರಿಪೇರ್ ಆಗಲ್ಲ ಸರ್ ಅಂತ ಯಾರಿಗಿದೆಯಲ್ಲ, ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಡ್ರಿ. ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ನೀವು ಇನ್ ಕೇಸ್ ಮೇಲ್ ಮಾಡ್ತಾ ಇದ್ರೆ ನಿಮ್ಮದು ಏನಿರುತ್ತಲ್ಲ, ಯಾವುದು ಗ್ರಾಜುಯೇಷನ್ದು ಟೈಮ್ ಟೇಬಲ್ ಇರುತ್ತಲ್ಲ, ಸೊ ಆ ಟೈಮ್ ಟೇಬಲ್ನ ಅಟ್ಯಾಚ್ ಮಾಡಿರಿ. ಮೇಲ್ ಮಾಡುವಾಗ ಟೈಮ್ ಟೇಬಲ್ನ ಅಟ್ಯಾಚ್ ಮಾಡಿಬಿಟ್ಟು ಹೇಳಿ, ಸರ್ ಈ ಡೇಟ್ಗೆ ನನಗೆ ಎಕ್ಸಾಮ್ ಇದೆ, ದಟ್ ವಿ ಕಾಂಟ್ ಪ್ರಿಪೇರ್ ಫಾರ್ PGCET ಎಕ್ಸಾಮ್, ಎರಡೂ ಕೂಡ ಕೊಲೈಡ್ ಆಗ್ತಿದೆ, ಸೊ ಪ್ಲೀಸ್ ಪೋಸ್ಟ್ಪೋನ್ ಆಫ್ಟರ್ ಗ್ರಾಜುಯೇಷನ್ ಎಕ್ಸಾಮ್. ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ, ಸೊ ದೇ ವಿಲ್ ಕನ್ಸಿಡರ್, ದೇ ಮೇ ಪೋಸ್ಟ್ಪೋನ್ ದ ಎಕ್ಸಾಮ್ ಆಲ್ಸೋ. ನಿಮಗೂ ಕರೆಕ್ಟ್ ಒಂದು ಚಾನ್ಸಸ್, ಫೇರ್ ಚಾನ್ಸ್, ಎವ್ರಿಬಡಿ ವಿಲ್ ಗೆಟ್ ದ ಫೇರ್ ಚಾನ್ಸ್. ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇರೋದು. ಇನ್ನು ಯಾರ್ಯಾರು ಟ್ವೀಟ್ ಮಾಡ್ತಾರೆ, ನೀವು ಕೂಡ ಟ್ವೀಟ್ ಒಳಗಡೆ ಇಮೇಜ್ನ ಹಾಕ್ಬಿಟ್ಟು ಯು ಕ್ಯಾನ್ ಜಸ್ಟ್ ರಿಕ್ವೆಸ್ಟ್ ದೆಮ್. ಸೊ ಡೆಫಿನೆಟ್ಲಿ ದೇ ವಿಲ್ ಕನ್ಸಿಡರ್ ಆ್ಯಂಡ್ ಡೆಫಿನೆಟ್ಲಿ ದೇ ವಿಲ್ ಟೇಕ್ ದ ಆ್ಯಕ್ಷನ್. ಸೊ ನಾವು ಕೂಡ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತೀವಿ, ನಾವು ಕೂಡ ಮೇಲ್ ಮಾಡ್ತೀವಿ, ನಾವು ಕೂಡ ಟ್ವೀಟ್ ಮಾಡ್ತೀವಿ. ವಾಟ್ ಎವರ್ ಪಾಸಿಬಲ್ ವಿ ವಿಲ್ ಆಲ್ಸೋ ಡೂ ಇಟ್. ಆ್ಯಂಡ್ ವಿ ಆರ್ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ಯು by yourself, you do by yourself, so that it is going to help a larger student community ಅಂತ ಹೇಳ್ತಾ ಸೊ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ಸತಿ ಹೇಳ್ತೇನೆ, ಅಪ್ಡೇಟು 19ನೇ ತಾರೀಕು, ಅದು ಇದೇ ತಿಂಗಳು 19ನೇ ತಾರೀಕುವರೆಗೂ ಮತ್ತೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಅಪ್ಲಿಕೇಶನ್ ಹಾಕೊಳ್ಳದೇ ಇರೋರು ಪ್ಲೀಸ್ ಅಪ್ಲಿಕೇಶನ್ ಹಾಕೊಳ್ರಿ. ಇನ್ನು ಮತ್ತೆ PGCET ಆಪ್ಷನ್ ಮತ್ತೆ ಸಿಗಲ್ಲ, ಮತ್ತೆ ನೀವು ನೆಕ್ಸ್ಟ್ ಇಯರ್ವರೆಗೂ ವೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಚಾನ್ಸ್ ಮಿಸ್ ಮಾಡ್ಕೋಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಪ್ಲೀಸ್ ಶೇರ್ ಮಾಡಿರಿ ಈ ವಿಡಿಯೋನೆಲ್ಲ, ಅಥವಾ ಇನ್ಫಾರ್ಮೇಷನ್ ಶೇರ್ ಮಾಡಿರಿ ಅವ್ರಿಗೆಲ್ಲ, ಸೊ ದಟ್ ದೇ ವಿಲ್ ಆಲ್ಸೋ ಗೆಟ್ ಟು ನೋ. ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಸೊ ಇನ್ನೊಂದ್ಸತಿ ಹೇಳ್ತೀನಿ, ರಿಕ್ವೆಸ್ಟ್ KEA ಟು ಪೋಸ್ಟ್ಪೋನ್ ದ ಎಕ್ಸಾಮಿನೇಷನ್ ಸೊ ದಟ್ ಇಟ್ ಕ್ಯಾನ್ ಹೆಲ್ಪ್ ದ ಲಾರ್ಜರ್ ಸ್ಟೂಡೆಂಟ್ ಕಮ್ಯುನಿಟಿ. ರೈಟ್, ಫೈನ್. ಸೊ ಲೆಟ್ಸ್ ರಿಕ್ವೆಸ್ಟ್ ದ KEA. ರೈಟ್. ಸೊ ಇದ್ರ ಜೊತೆಗೆ ಯಾರ್ಯಾರು Warriors 5.0 ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಜಾಯ್ನ್ ಆಗಿರಿ. ಬಿಕಾಸ್ ವಿ ಆರ್ ಮೂವಿಂಗ್ ಹೆಡ್ ವಿತ್ ಅ ಸಿಲೆಬಸ್ ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲ ಸ್ಟೂಡೆಂಟ್ಸು ಕಲಿತಾ ಇದ್ದಾರೆ, ದೇ ಆರ್ ಇನ್ ಅ ವೆರಿ ಕಾಂಪಿಟೇಟಿವ್ ಮ್ಯಾನರ್. ಸೊ ನೀವು ಅವ್ರ ಜೊತೆಗೆಲ್ಲ ಕಾಂಪೀಟ್ ಮಾಡಬೇಕು. ಯು ವಾಂಟ್ ಟು ಗೆಟ್ ದ ಟಾಪ್ ಕಾಲೇಜ್, ಟಾಪ್ MBA MCA ಕಾಲೇಜಿಗೆ ಅಡ್ಮಿಷನ್ ತೊಗೊಂಡು ಕೆರಿಯರ್ ಚೆನ್ನಾಗಿ ಆಗಬೇಕು ಅನ್ನೋದ್ರೆ ಡೆಫಿನೆಟ್ಲಿ ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಸೊ ಧ್ರುವಿಕಾ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ರಿ, ಮತ್ತು Warriors 5.0 ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿರಿ. ಡೈಲಿ ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್, ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಆ್ಯಂಡ್ ವಾಟ್ ಎವರ್ required for PGCET examination, definitely we will try to help you out, so to get the top ranking in Karnataka. Right, so ಅದಕ್ಕೋಸ್ಕರ ನಾವಿರೋದು, ಆದಷ್ಟು ಬೇಗ ಬಂದು ಜಾಯಿನ್ ಆಗ್ರಿ. ಆ್ಯಂಡ್ ಬಿ ಪ್ರಿಪೇರ್ಡ್ ಫಾರ್ ಎನಿ ಕಂಡೀಷನ್. ಯಾವುದಕ್ಕೂ ಪ್ರಿಪೇರ್ ಆಗಿಬಿಡ್ರಿ, ಬಿಕಾಸ್ ಅದು ಪೋಸ್ಟ್ಪೋನ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಬಿಕಾಸ್ ವಿ ಆರ್ ಇನ್ ದ ಸ್ಟೇಜ್ ಟು ರಿಕ್ವೆಸ್ಟ್ KEA ರಿಕ್ವೆಸ್ಟ್ ಮಾಡುವ, ಹಂಬಲಿ ವಿ ಕ್ಯಾನ್ ರಿಕ್ವೆಸ್ಟ್ ದೆಮ್. ಸೊ ಪ್ಲೀಸ್ ಪೋಸ್ಟ್ಪೋನ್ ಮಾಡಿ ಸರ್, ನಮಗೂ ಹೆಲ್ಪ್ ಆಗುತ್ತೆ, ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ, ರಿಕ್ವೆಸ್ಟ್ ಮಾಡುವ. ಇನ್ ಕೇಸ್ ಆಗೋದೇ ಇಲ್ಲ, ಇನ್ ಕೇಸ್ ಪೋಸ್ಟ್ಪೋನ್ ಆಗಲಿಲ್ಲ ಅಂದರೆ ದಟ್ ವಿ ಕಾಂಟ್ ಡೂ ಎನಿಥಿಂಗ್. ಸೊ ದಟ್ ವೈ ವಿ ಶುಡ್ ಬಿ ಪ್ರಿಪೇರ್ಡ್ ಟು ರೈಟ್ ದ ಎಕ್ಸಾಮಿನೇಷನ್. ಅಲ್ಲಿವರೆಗೂ ಪ್ರಿಪ್ರೇಷನ್ ಮಾಡ್ತಾನೆ ಇರಬೇಕಾಗುತ್ತೆ. ಗಿವ್ ಈಕ್ವಲ್ ಅಮೌಂಟ್ ಆಫ್ ಟೈಮ್ ಟು ಗ್ರಾಜುಯೇಷನ್ ಆಲ್ಸೋ ಆ್ಯಂಡ್ PGCET ಪ್ರಿಪ್ರೇಷನ್ ಆಲ್ಸೋ. ಎರಡು ಈಕ್ವಲ್ ಅಮೌಂಟ್ ಆಫ್ ಟೈಮ್ ಕೊಟ್ಟು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡುವ. ಯಾವುದೂ ವರ್ಸ್ಟ್ ಕಂಡೀಷನ್ ಬಂದರೂ ಕೂಡ ನಾವು ಎಕ್ಸಾಮ್ಗೆ ಪ್ರಿಪೇರ್ಡ್ ಆಗಿರಬೇಕು. ಬರೀ ಪೋಸ್ಟ್ಪೋನ್ ಮಾಡಿಸ್ಬೇಕು ಅನ್ನೋದ್ರಲ್ಲೇ ಟೈಮ್ ವೇಸ್ಟ್ ಮಾಡಬೇಡಿ. ಫೈನ್, ವಿಲ್ ರಿಕ್ವೆಸ್ಟ್ ದೆಮ್, ಇಫ್ ದೇ ಹ್ಯಾವ್ ಪೋಸ್ಟ್ಪೋನ್ ಇಟ್ಸ್ ಅ ಗುಡ್ ನ್ಯೂಸ್. ಪೋಸ್ಟ್ಪೋನ್ ಆಗಲಿಲ್ಲ ಕೂಡ ನಾವು ನಮ್ಮ ಪ್ರಿಪ್ರೇಷನ್ನ ನಾವು ಹಾಗೆ ಇಟ್ಕೊಂಡಿರಬೇಕು, ಪ್ರಿಪ್ರೇಷನ್ ಮಾಡಬೇಕು. ಚೆನ್ನಾಗಿರೋ ಕಾಲೇಜಿಗೆ ಹೋಗಬೇಕು ಅಂದರೆ ಚೆನ್ನಾಗಿರೋ ಪ್ರಿಪ್ರೇಷನ್ ಮಾಡಿ ಚೆನ್ನಾಗಿರೋ ರ್ಯಾಂಕಿಂಗ್ನ ತೊಗೊಳ್ಳೇಬೇಕು. ಅದಕ್ಕೋಸ್ಕರ ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಡೆಫಿನೆಟ್ಲಿ ಡೋಂಟ್ ವರಿ ಅಬೌಟ್ ದ್ಯಾಟ್. ರೈಟ್, ಫೈನ್. ಸೊ ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.